ಹಾಂ ಡಾಕ್ಟರ್, ನಾನು ಹೇಳಿರೋ ಕೆಲಸ ಮಾಡಿದ್ರಿ ತಾನೆ? ತುಂಬ ಮುಖ್ಯವಾದ ವಿಷಯ ಅದು. ಹಾಂ, ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವ್ನು ನನಗೆ ತುಂಬ ಕ್ಲೋಸ್ ಫ್ರೆಂಡು ಅಂತಲೇ ಅಂದ್ಕೊಳ್ಳಿ ನೀವು. ಅವನ್ನ ತುಂಬ ಚೆನ್ನಾಗಿ ಕೇರ್ ತಗೋಬೇಕು. ಓಕೆ, ಗುಡ್. ಅರೆ, ಸುರೇಶ್ ಬಗ್ಗೆ ಇವರು ನಿಜವಾಗ್ಲೂ ಇಷ್ಟೊಂದು ಕೇರ್ ತಗೋತಾ ಇದ್ದಾರಾ? ಅವ್ರ ಟ್ರೀಟ್ಮೆಂಟ್ಗೆ ಇನ್ನೂ ಏನಾದರೂ ಹೆಚ್ಚಿನ ದುಡ್ಡು ಬೇಕು ಅಂದರೆ ಕೇಳಿ. ಇಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲೇಬೇಕು ಅಂದರೆ ಅದಕ್ಕೂ ಓಕೆ, ನೋ ಪ್ರಾಬ್ಲಮ್. ಬಟ್ ಸುರೇಶ್ ಆದಷ್ಟು ಬೇಗ ಸರಿ ಹೋಗಬೇಕು, ಅಷ್ಟಾದ್ರೆ ಸಾಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪೇಮೆಂಟ್ ನಾನು ಆಮೇಲೆ ತಲುಪಿಸ್ತೇನೆ. ಓಕೆ ಡಾಕ್ಟರ್, ಬಾಯ್. ಭುವನ್ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ನನಗೆ. ಸುರೇಶ್ ಕಂಡ್ರೆ ಸಿಡಿ ಮಿಡಿ ಅಂತ ಇದ್ರು, ಸಿಟ್ಟು ಮಾಡ್ಕೋತಾ ಇದ್ರು. ಈಗ ನೋಡಿದ್ರೆ ಹೀಗೆ. ಆ ದೇವ್ರನ್ನಾದ್ರೂ ಹೇಗಿದ್ದಾನೆ ಏನು ಎತ್ತ ಅಂತ ಅರ್ಥ ಮಾಡ್ಕೋಬಹುದು ಅನ್ಸುತ್ತೆ. ಭುವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಿನ್ನೆ ಯಾಕೆ ಮನೆಗೆ ಹೋದೆ ಅಂತ ಬೈದು ಈಗ ನೋಡಿದ್ರೆ ಬೆಳಗ್ಗೆ ಸುರೇಶ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಳ್ಳೆ ಹೃದಯ ಇದೆ ಭುವನ್ ನಿಮ್ಗೆ. ಥ್ಯಾಂಕ್ಸ್. ಶ್ರದ್ಧಾ, ನೀನ್ ರಂಗೋಲಿ ಕೆಳಗ್ ತೂರಿದ್ರೆ ನಾನ್ ಸುರಂಗನೇ ತೋಡ್ಕೊಂಡು ಭೂಮಿ ಕೆಳಗ್ ತೂರೋ ನನ್ನ ಮಗ. ನಾನೇ ಕಂಡು ಹಿಡಿದಿರೋ ಆಟ ನನಗೆ ಹೇಗೆ ಆಡ್ಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಯುದ್ಧದಲ್ಲಿ ನಾನು ಹೇಗೆ ಗೆಲ್ಲಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸುರೇಶ್ ಅವನ ಮನೇಲಿ ಅವ್ನು ಹಾಯಾಗಿರ್ಲಿ, ನನ್ನ ಮನೆ ನಾನು ಹಾಯಾಗಿರ್ತೀನಿ. ಆದ್ರೆ ಏನಾಗ್ಬೇಕೋ ಅದೆಲ್ಲ ತಾನಾಗೇ ಆಗ್ತದೆ. ಏನಾಗಲಿ ಮುಂದೆ ಸಾಗುನೇ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಹಾ ನನ್ನಾಣೆ ನನ್ನ ಮಾತು ಸುಳ್ಳ. ಶ್ರದ್ಧಾ ಗೌರವ್, ಡಾಕ್ಟರ್, ಸುನಿಧಿಗೆ ಸಿಂಗಾಪುರಿನಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇದೆ. ಟ್ರೀಟ್ಮೆಂಟ್ ಕೊಡಿಸೋ ಬಗ್ಗೆ ಮಾತಾಡಿದ್ದೀನಿ ನಾನು. ಓ ಹೌದಾ? ಥ್ಯಾಂಕ್ಸ್ ಅ ಲಾಟ್ ಡಾಕ್ಟರ್. ಇಟ್ಸ್ ಓಕೆ ಗೌರವ್, ಆದರೆ ಮುಂದಿನ ವಾರನೇ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ದಟ್ಸ್ ಫೈನ್ ಡಾಕ್ಟರ್. ಒಟ್ಟಿನಲ್ಲಿ ಸುನಿಧಿ ಸರಿ ಹೋಗ್ಬೇಕು ಅಷ್ಟೇ. ಖಂಡಿತ ಸರಿ ಹೋಗ್ತಾರೆ ಗೌರವ್, ಯಾವ ಸಮಸ್ಯೆನೂ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡೋದ್ರಿಂದ ಮುಖದ ಮೇಲೆ ಆಗಿರೋ ಗಾಯಗಳೆಲ್ಲ ಕಂಪ್ಲೀಟಾಗಿ ಗುಣ ಆಗತ್ತೆ. ನಾನು ಹೇಳಿದ್ನಲ್ಲ ಗೌರವ್, ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗ್ಬೋದು. ಇಟ್ಸ್ ಓಕೆ ಡಾಕ್ಟರ್, ನನಗೆ ಅದ್ರ ಬಗ್ಗೆ ಎಲ್ಲ ವರಿ ಇಲ್ಲ. ಇಷ್ಟು ಹೇಳಿದ್ರೆ ಸಾಕು, ಮುಂದಿನ ವ್ಯವಸ್ಥೆ ನಾನು ಮಾಡ್ತೇನೆ. ಓಕೆ? Rockstar, man rockstar. Love, happy love, happy. Let's go. Love. ಅರೆ ಇದೇನಿದು? ಈ ಮಟ್ಟಕ್ಕ? ಐರನ್ ಮಾಡಿರೋ ಟೀ ಶರ್ಟು, ಐರನ್ ಮಾಡಿರೋ ಪ್ಯಾಂಟು, ಪಳಪಳ ಅಂತ ಹೊಳಿತಿರೋ ಶೂಸು. ಗ್ರೇಟ್, ಸಿಕ್ಕಾಪಟ್ಟೆ ಗ್ರೇಟ್. ಆದ್ರೆ ಈ ಭುವನ್ ಅದಕ್ಕಿಂತ ಗ್ರೇಟ್. ಐರನ್ ಮಾಡಿ ಪಾಲಿಶ್ ಮಾಡಿ ಶೂ ಇಟ್ರೆ ಈ ಭುವನ್ನ ಒಲಿಸ್ಕೊಳಕ್ ಸಾಧ್ಯ ಇಲ್ಲ ಅಂತ ಇವಳಿಗದು ಯಾವಾಗ ಅರ್ಥ ಆಗುತ್ತೋ ಏನೋ. ನೋ ಶ್ರದ್ಧಾ, ನಿನ್ನ ಅಷ್ಟು ಸುಲಭ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ಓ ಸಾರಿ, ಕ್ಷಮಿಸೋಕೆ ಸಾಧ್ಯ ಇಲ್ಲ.
ಸಲ ಬೇಕಾದ್ರೂ ನನ್ನ ಪ್ರೀತಿನ ತಳ್ಬಿಟ್ಟು ಹೋಗಿ, ಬೇಜಾರಿಲ್ಲ ನನಗೆ. ಇವತ್ತಲ್ಲ ನಾಳೆ, ಒಂದಲ್ಲ ಒಂದಿನ ನಿಮ್ಮ ಎದೆಲಿರೋ ಪ್ರೀತಿ ಮರ ಚಿಗುರುತ್ತೆ. ಅದ್ರ ಮೇಲೊಂದು ಹಾರು ಹಕ್ಕಿ ಬಂದು ಕೂರುತ್ತೆ. ಆ ವಿಶ್ವಾಸ ಇದೆ ನನಗೆ. ನನ್ನ ಪ್ರಯತ್ನನ ನಾನು ಬಿಡೋದಿಲ್ಲ.